ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೆಸರ ಯಾರದ್ದು? ಲಕ್ಕಿ ಯಾರದ್ದು? ಎಂಥದಿಲ್ಲ, ಎಂಥದೂ ಇಲ್ಲ. ನಾಚಿಕೆ. ಸೊಳ್ಳೆ ಹೋಯ್ತು. ನಾನು ನಿಂಗೊಂದು ಏನೋ ಸರ್ಪ್ರೈಸ್ ತಂದಿದ್ದೀನಿ, ಬಾ. ಅಕ್ಕ ಚಾಕಿ ತಂದೈತೆ. ಚಾಕಿ ತಂದಿದ್ದೀನಿ. ಚಾಕಿ ಬೇಕು ಅಂದ್ರೆ ಎದೊಳ್ಬೇಕು, ಇಲ್ಲಾಂದ್ರೆ ನೋ ಚಾಕಿ. ಸ್ಟೈಲು. ನಾಚಿಕೆ. ಸರಿ, ನಡಿ ಜನ ಹೋಗೋಣ. ಅವ್ನು ಬರ ಇದ್ದಾಳ ಅಂತ ಅಷ್ಟೇ. ಗಿಫ್ಟ್ ಎಲ್ಲ ನಾವೇ. ಲಕ್ಕಿ. ಅಯ್ಯೋ, ಯಾವುದೋ ಬಂದ್ಬಿಟ್ಟಿದ್ದೇವ ಅನ್ಕೊಂಡಿದ್ದೀನಿ. ಇಲ್ಲ, 50 ಸ್ಪೀಡ್ ಆಡ್ತಿದ್ದೀರಾ? 50 ಸ್ಪೀಡ್ ಅಷ್ಟೇ. ಸಾಕು ಸಾಕು ಚಿನ್ನಿ. ಸಾಂಗ್ ಆದ್ರೂ ಹೇಳ್ರಿ, ಹೋಗ್ಲಿ. ಯಾವ್ದಾರು ಹೇಳಿ ಸಾಂಗ್. ಹಾಂ, ಹೇಳು. ಸಾಂಗು ಹೇಳಿದ್ರಿ ಅಲ್ವಾ, ಜಾನು ಮತ್ತು ಶ್ರುತಿಕಾ ಹಾಲಿಡೇಸ್ಗೆ ಬಂದಾಗ ಮಕ್ಕಳೆಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಮತ್ತು ಮಕ್ಕಳು ಸುಕ್ಕಾಗಿ ಹೋಗೋಣ ಅಂತೇಳಿ ರೆಡಿಯಾಗಿ ಬಂದರು. ಆಗ ಅವ್ರು ರೆಡಿಯಾಗಿರೋದು ನೋಡಿ ಅವ್ರ ಪಪ್ಪ ಅಂದ್ರೆ ಇಬ್ಬರು ಫುಲ್ ಶಾಕು. ಅವ್ರ ರಿಯಾಕ್ಷನ್ ನೋಡಿ ಹೇಗಿದೆ, ಮತ್ತು ಮಕ್ಕಳು ಹೇಗೆ ರೆಡಿಯಾಗಿದ್ದಾರೆ ಅಂತ ನೋಡಿ. ಸಕ್ಕರೆ ರೆಡಿಯಾಗಿದ್ದಾರೆ, ತುಂಬ ಎಂಜಾಯ್ ಮಾಡಿದ್ರು ಕೂಡ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಹಾಯ್ ಫ್ರೆಂಡ್ಸ್. ಏನಕ್ಕೋ ರೀಸನ್ ಗೊತ್ತಾಗ್ತಾ ಇಲ್ಲ, ಈ ಸುಕ್ಕದು ವೀಡಿಯೋ ಆಗ್ತಾಗಿಂದ ಎಷ್ಟು 2-3 ಟೈಮ್ಸ್ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ. ಬಟ್ ಆದರೂ ಕೂಡ ಇದು ಕಾಪಿರೇಟ್ ಅಂತ ಬರ್ತಿದೆ. ಆ್ಯಕ್ಚುಲಿ ಅಲ್ಲಿ ಲೈವ್ ವಿಡಿಯೋ ಆಡಿಯೋ ಇದ್ದಿರೋದು, ಲೈವ್ ಮ್ಯೂಸಿಕ್ ಇದ್ದಿದ್ದು. ಸೊ ಲೈವ್ ಮ್ಯೂಸಿಕ್ ಇದ್ದರೂ ಆ ಥರ ಬರುತ್ತಾ ಏನೋ ಗೊತ್ತಾಗ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಡೋಣ, ಆವಾಗಲಾದರೂ ಕಾಪಿರೇಟ್ ಬರಲ್ವಾ ನೋಡೋಣ ಅಂತೇಳಿ, ಲಾಸ್ಟ್ ಟೈಮ್ ನೋಡೋಣ ಅಂತೇಳಿ ಇದನ್ನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಪ್ಲೋಡ್ ಮಾಡೋಣ ಅಂತೇಳಿ ಈ ವಿಡಿಯೋನ. ನೋಡಿ, ನನ್ನ ಮಗ ಅಂತೂ ಅವರಿಬ್ರಿಗೆ ಎಷ್ಟು ಗೋಳಿಕು ಅಂತಂದು ಗೊತ್ತಾ. ಎಲ್ಲೋದು ಹಿಂದಿಂದ ಓಡ್ತಿರ್ತಾನೆ, ಫೋಟೋಗೋದು ಮಧ್ಯೆ ಕೊಟ್ಬಿಡ್ತಾನೆ, ಆ ಥರ ಮಾಡ್ತಾ ಇರ್ತಾನೆ. ಸೊ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಇಲ್ಲಿ ಯಾವಾಗ ನಾವು ಹೋದಾಗ ಫುಡ್ ಅಂತೂ ಬೇಗನೆ ಕೊಟ್ಟರೆ, ಯಾವೆಲ್ಲ ನಾರ್ಮಲಾಗಿ ಲೇಟ್ ಆಗುತ್ತೆ ಅಂತ, ಒಂದು 1/2 hour ಆ ಥರ ತೊಗೊತಾರಂತೆ ಟೈಮು. ಬಟ್ ನಾವು ಆರ್ಡ್ರ್ ಮಾಡಿದ ತಕ್ಷಣ ಎಲ್ಲ ಫುಡ್ಡು ಬೇಗ ಕೊಟ್ಬಿಟ್ರು. ಸೊ ನೋಡಿ, ಇವರು ಗೌರಿ ಕಲ್ಯಾಣ ಸೀರಿಯಲ್ ಹೀರೋ ಅವರು. ಸೊ ಅವರು ಬಂದಿದ್ದರು, ಮಕ್ಕಳವ್ರ ಜೊತೆ ಫೋಟೋನು ತೆಗೆಸ್ಕೊಂಡ್ರು. ಫೋಟೋಸ್ ಎಲ್ಲ ಮಿಸ್ ಆಗಿದೆ. ಸೊ ಆಮೇಲೆ ಫುಡ್ ಆರ್ಡ್ರ್ ಮಾಡಿದ್ರು, ಹೇಳಿದ್ನಲ್ಲ ಫುಡ್ ಆರ್ಡ್ರ್ ಮಾಡಿದ್ರು. ಆರ್ಡ್ರ್ ಮಾಡಿದ ತಕ್ಷಣ ಬೇಗನೆ ಬಂದುಬಿಡ್ತು ಫುಡ್ಡು. ಸೊ ಫುಡ್ ಬೇಗ ಬಂತು, ಬೇಗ ತಿಂದ್ಬಿಟ್ಟು ಆಮೇಲೆ ಮಕ್ಕಳು
ನೋಡ್ಕೊಬರ್ತೀವಿ ಆ್ಯಂಬಿಯನ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ಗೆಲ್ಲ ಹೋಗಿ ನೋಡಿ ಸುತ್ತಾಡ್ಕೊಂಡು ಬಂದರು. ನಾವೆಲ್ಲ ಹೋಗಲಿಲ್ಲ. ಎಲ್ಲಿ ಇವನ್ನ ನಮ್ಮ ಲಕ್ಕಿನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಸುಮ್ಮನೆ ಓಡ್ತಿರ್ತಾನೆ. ಸೊ ಅದಕ್ಕೋಸ್ಕರ ನಾವು ಕೆಳಗಡೆನೇ ಇದ್ವಿ. ಅವರಿಬ್ಬರೇ ಹೋಗಿ ಮೇಲೆಲ್ಲ ನೋಡ್ಕೊಂಡು ಬಂದರು. ನೋಡಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಅದು ಲೈವ್ ಮ್ಯೂಸಿಕ್ ಆ್ಯಕ್ಚುಲಿ ಚೆನ್ನಾಗಿದೆ. ತುಂಬ ಫುಲ್ಲು ಗ್ರೀನರಿ ಎಲ್ಲ ಇದೆ. ಚೆನ್ನಾಗಿ ಓಡಾಡ್ಕೊಂಡು ಬಂದ್ವಿ. ಇಷ್ಟ ಆಯಿತು. ಫುಡ್ಡು ಚೆನ್ನಾಗಿತ್ತು ಆ್ಯಕ್ಚುಲಿ. ಬೇಗನೆ ಸರ್ವ್ ಮಾಡಿದ್ರು ಕೂಡ, ಮತ್ತು ಫುಡ್ಡು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿತ್ತು. ಬಟ್ ಹೆವಿ ತುಂಬ ಆರ್ಡ್ರ್ ಮಾಡಿಬಿಟ್ಟಿದ್ರು, ಜಾಸ್ತಿ ಆಗೋಯಿತು. ಆಮೇಲೆಲ್ಲ ಪಾರ್ಸೆಲ್ ತೊಗೊಂಡು ಬಂದ್ವಿ. ಸ್ವಲ್ಪ ಮಕ್ಳುಗಳು ಏನೋ ತಿಂತೀವಿ ಅಂತ ತೊಗೊಂಡ್ರು, ತಿನ್ನಲೇ ಇಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮನೆಗೆ ತೊಗೊಂಡು ಬಂದಿದ್ವಲ್ಲ, ನೆಕ್ಸ್ಟ್ ಡೇ ಏನೋ ಮೂವಿ ಟೈಮ್ ಅಂದ್ಕೊಂಡು ಟಿ ವಿ ನೋಡ್ಕೊಂಡು ತಿಂದರು. ಆರಾಮಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ನೋಡಿ ಹೀಗೆ ಯಾವಾಗಲೂ ಅಪರೂಪಕ್ಕೆ ಒಂದ್ಸಲ ಹೀಗೆಲ್ಲ ಹೋದಾಗ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರಲ್ವ. ನಮಗೂ ತುಂಬಾ ಖುಷಿ ಆಯಿತು ಇವ್ರು ಎಂಜಾಯ್ ಮಾಡಿದ್ದು ನೋಡಿ. ನೋಡಿ ಫೋಟೋಸ್ ತೊಗೊತೀವಿ. ಮತ್ತು ಇಲ್ಲಿ ಫಿಶ್ ಇತ್ತು, ಪುಟ್ಟು ಚಿಕ್ಕ ಚಿಕ್ಕ ಫಿಶ್ಗಳು, ಕಲರ್ ಫಿಶ್ಶು ಎಲ್ಲ ಇದ್ದಾವೆ. ಇಬ್ಬರು ಫೋಟೋ ಸೆಷನ್ ನಡೀತಾ ಇದೆ. ನನ್ನ ಮಗ ಇಲ್ಲೆಲ್ಲೋ ಓಡ್ತಾ ಇದೆ ನೋಡಿ. ಅಲ್ಲಿ ಫಿಶ್ ಎಲ್ಲ ಫುಲ್ಲು ಆ ಥರ ಚಿಕ್ಕ ಚಿಕ್ಕ ಇದರೊಳಗಡೆ ಎಲ್ಲ ಬಿಟ್ಟಿದ್ದಾರೆ ಫಿಶ್ಶು. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಒಂದೊಂದು ಕಡೆ ಹೊರಟೋಗಿದ್ವಿ, ಎಲ್ಲ ಒಂದೊಂದು ಕಡೆ ನೋಡೋಣ ಅಂತ. ಸುಮ್ಮನೆ ಮಕ್ಕಳು ನೋಡಿಕೊಂಡು ನಾವು ಹೋಗೋದು, ನಮ್ಮ ನೋಡಿಕೊಂಡು ಅವ್ರು ಬರೋದು, ಆ ಥರ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಫೋಟೋ ತೊಗೊತಾಯಿದ್ರು. ಆಲ್ಮೋಸ್ಟ್ ತುಂಬ ಜನ ಇದ್ದರು. ನಾವು ಹೋಗಿದ್ದು ಸ್ಯಾಟರ್ಡೇನ ಇಲ್ಲ ಫ್ರೈಡೇ ಹೋಗಿದ್ವಿ. ಫ್ರೈಡೇನೂ ಜನ ಇದ್ರಪ್ಪ, ಈವ್ನಿಂಗು ತುಂಬಾ ಜನ ಇದ್ದರು. ಚೆನ್ನಾಗಿತ್ತು. ಆದರೆ ನಮಗೆ ಬೇಗನೆ ಬಂತಲ್ಲ ಫುಡ್ಡು, ಸೊ ಅದರಿಂದ ಏನು ಬೇಜಾರಾಗಲಿಲ್ಲ. ಮತ್ತು ಮಕ್ಕಳು ಆರಾಮಾಗಿ ಫೋಟೋ ತೊಗೊಂಡು ಎಂಜಾಯ್ ಮಾಡ್ತಿರೋ ಫೋಸ್ಗಳು ನೋಡಿ ಹೆಂಗೆ ಕೊಡ್ತಾರೆ. ಫೋಸ್ ಮೇಲೆ ಫೋಸ್ ಕೊಡ್ತಾರೆ, ಒಬ್ರಿಗಿಂತ ಒಬ್ಬರು. ಅವ್ರಿಗೇನು ಈ ಥರ ಕೊಡಿ ಆ ಥರ ಕೊಡಿ ಅಂತ ಹೇಳೋ ಹಾಗೆ ಇಲ್ಲ, ಆರಾಮಾಗಿ ಅವರೇ ಕೊಡ್ತಾರೆ ಫೋಸ್ ಎಲ್ಲ. ಚೆನ್ನಾಗಿ ಫೋಸ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ಇಟ್ಕೊಂಡು ನೋಡಿ ಹೆಂಗೆ ಕೊಡ್ತಿದ್ದಾರೆ. ನನ್ನ ಮಗ ಸುಮ್ಮನೆ ಕೂತಿದ್ದಾನೆ. ಆ್ಯಕ್ಚುಲಿ ಅವನೇನು ಮಾಡ್ತಾನೆ ಗೊತ್ತಾ, ಸಮ್ ಟೈಮು ನೋಡಿ ಅವರಿಬ್ಬರೇ ಮಾತಾಡಿಸ್ತಾವ್ರೆ, ಅವನ್ನ ಮಾತಾಡಿಸ್ತಾರೆ. ಅದಕ್ಕೆ ಅವನು ಸುಮ್ಮನೆ ಅವ್ರ ಹಿಂದೆ ಮುಂದೆನೇ ಓಡಾಡ್ತಾ ಇರ್ತಾನೆ. ಬಟ್ ನಾವು ಚಿಕ್ಕವರಿರುವಾಗ ಇಷ್ಟೊಂದು ಆ್ಯಂಬಿಯನ್ಸ್ ಇರೋ ಹೋಟೆಲ್ಸು ಆ ಥರ ಎಲ್ಲ ಏನಿರಲಿಲ್ಲ. ಬಟ್ ನಾವು ಹೋಗ್ತಾಯಿದ್ವಿ, ದಿ ಕ್ಲಬ್ಗೆ ಹೋಗ್ತಾಯಿದ್ವಿ. ಮತ್ತು ನ್ಯೂ ಇಯರಲ್ಲಿ ಕ್ಲಬ್ಗೆಲ್ಲ ಹೋಗ್ತಿದ್ವಿ. ಅವಾಗ ಪಬ್ಬೆಲ್ಲ ಇರಲಿಲ್ಲ, ಕ್ಲಬ್ ಇತ್ತಲ್ಲ, ಸೊ ಕ್ಲಬ್ಬಲ್ಲಿ ಪಾರ್ಟಿ ಮಾಡ್ತಿದ್ರು. ಅದು ಒಂಥರ ಚೆನ್ನಾಗಿರ್ತಿತ್ತು. ಅದೆಲ್ಲ ಹೋಗಿ ಅದು ಕೂಡ ಹೋಗ್ತಾಯಿದ್ವಿ ನಾವು ಚಿಕ್ಕವರಿರುವಾಗ. ನಮಗೆಲ್ಲ ಎಂಜಾಯ್ಮೆಂಟ್ ಅಂದರೆ ಊರುಗಳಿಗೆ ಹೋಗ್ತಾಯಿದ್ವಿ, ಅಂದರೆ ರಿಲೇಟಿವ್ಸ್ ಮನೆಗಳಿಗೆ ಹೋಗ್ತಾಯಿದ್ವಿ. ಹಾಲಿಡೇ ಬಂದರೆ ಸಾಕು, ಅಜ್ಜಿ ಮನೆ ಕಂಪಲ್ಸರಿ, ಅಲ್ಲೇ 2 ಮಂತ್ಸು ಅಲ್ಲೇ ಇರ್ತಿದ್ವಿ. ಮತ್ತು ನಾರ್ಮಲಾಗಿ ಇಲ್ಲಿದ್ದಾಗ ದೊಡ್ಡಮ್ಮ ಎಲ್ಲರೂ ಮದುವೆಗೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಿದ್ದಾರೆ ಅಂದರೆ ಅವ್ರ ಜೊತೆ ಕರ್ಕೊಂಡು ಹೊರಟೋಗ್ತಿದ್ರು. ನಮ್ಮ ಅಪ್ಪ ಅಮ್ಮನೇ ಬರಬೇಕು ಆ ಥರ ಎಲ್ಲ ಏನು ಇರ್ತಿರಲಿಲ್ಲ. ಯಾಕೆಂದರೆ ನಾನಿದ್ದೆ ಜಾಯಿಂಟ್ ಫ್ಯಾಮಿಲಿಲಿ, ಒಂದೇ ಮನೆಯಲ್ಲಿ 3 ಫ್ಯಾಮಿಲಿ ಇದ್ವಿ. ಅಂದರೆ 2 ದೊಡ್ಡಪ್ಪ ಮತ್ತು ನಾವು ಇದ್ದಿದ್ದು. ಸೊ ಅದೆಲ್ಲ ಹೇಗಿತ್ತು ಅಂದರೆ ಒಂದೊಂದು ರೂಮಲ್ಲಿ ಒಬ್ಬೊಬ್ರು ಅಡುಗೆ ಮಾಡ್ಕೊತಿದ್ರು ಅಷ್ಟೇ. ಬಟ್ ಮಲ್ಕೊಳೋದು, ಕುತ್ಕೊಳೋದು, ಆಟ ಆಡೋದು ಎಲ್ಲ ಒಂದೇ ಕಡೆ ಇರ್ತಿದ್ವಿ ಮಕ್ಕಳು. ಎಲ್ಲರಿಗಿಂತ ನಾವೇ ಚಿಕ್ಕವರಾಗಿದ್ವಲ್ಲ, ಸೊ ಅದರಿಂದ ಎಲ್ಲ ತುಂಬ ಮುದ್ದು ಮಾಡ್ತಾಯಿದ್ರು. ಮತ್ತು ಆಗಿನ ಕಾಲದಲ್ಲೆಲ್ಲ ಹೇಗೆ ಹಲಸಿನಣ್ಣು ಬೆಳೆದ್ರೆ ಹಲಸಿನಣ್ಣು ಕೊಡೋರು, ಆಗೆಲ್ಲರೂ ಯಾರ ಮನೆಗೆ ಒಬ್ಬರು ಮನೆ ಕಟ್ ಮಾಡಿದ್ರೆ ಎಲ್ಲರೂ ಶೇರು ಆ ಥರ ಎಲ್ಲ ಇರ್ತಿತ್ತು. ಮತ್ತು ಈವ್ನಿಂಗ್ ಆದರೆ ಸಾಕು, ನಮ್ಮ ದೊಡ್ಡಮ್ಮ ಅವ್ವ ಅಂತ ಹೇಳ್ತೀವಿ, ಮಲತಳ್ಳಿ ಅವ್ವ ಅಂತ, ಅವರು ರಾತ್ರಿದು ಮುದ್ದೆ ಮಿಕ್ಕಿದ್ರೆ ಆ ಮುದ್ದೆಗೆ ಖಾರ, ಜೀರಿಗೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಏನೇನೋ ಹಾಕ್ಬಿಟ್ಟು ಅದು ಹಳೆ ಮುದ್ದೆಗೆ ಫುಲ್ಲು ಹಿಂಗೆ ಮಿದ್ದಿ ಎಲ್ರಿಗೂ ಒಂದೊಂದು ಉಂಡೆ ಕೊಡೋರು. ಇವತ್ತಿಗೂ ಆ ಟೇಸ್ಟು ಸಖತ್ತು ನೆನಪಾಗುತ್ತೆ. ಆದರೆ ಇವಾಗ ಯಾರೂ ಮಾಡಲ್ಲ. ಅದು ಹಸೆ ಖಾರನ ಏನೋ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಅವ್ವ ಆ ಥರ ಮಾಡಿಕೊಡೋದು ಎಲ್ರಿಗೂ ಒಂದೊಂದು ಉಂಡೆ ಈವ್ನಿಂಗ್ ಆದರೆ. ನಾವಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ಅಷ್ಟೇ, ಅವರಿದ್ರು ಅವರು ತಿಂತಾಯಿದ್ರು. ಎಲ್ಲ ಫುಲ್ಲು ಆಚೆ ಕಡೆ ಕುತ್ಕೊಂಡು ಬಿಡ್ತಿದ್ವಿ. ಜೆಂಟ್ಸ್ ಯಾರೂ ಇರ್ತಿರಲಿಲ್ಲ. ಆರಾಮಾಗಿ ಮಾತಾಡಿಕೊಂಡು ಅವರು ಲೇಡೀಸ್ ಕುತ್ಕೊತಿದ್ರು, ನಾವು ಮಕ್ಳುಗಳು ತಿನ್ಕೊಂಡು ಆಟ ಆಡ್ತಿದ್ವಿ.
ಮತ್ತು ಅವ್ರ ಮನೆ, ನಮ್ಮ ಮನೆ ಆ ಥರನೂ ನೇಬರ್ಸು ಅಷ್ಟೇ ಹಂಗೆ ತುಂಬಾ ಚೆನ್ನಾಗಿದ್ವಿ. ಅಷ್ಟು ಚೆನ್ನಾಗಿರ್ತಿತ್ತು ನನ್ನ ಚೈಲ್ಡ್ಹುಡ್ ಅಂತೂ. ಆಗಿನ ಕಾಲದಲ್ಲಿ ಅಂದರೆ ಊಟಕ್ಕೆ ತುಂಬಾ ಕಷ್ಟ ಇತ್ತಂತೆ ಇವ್ರಿಗೆ, ಅಮ್ಮ ಮನೇಲೆಲ್ಲ. ಅವಾಗೆಲ್ಲ ಹೆಂಗೆ ಅಂದರೆ ಲಲಿತಮ್ಮ ಆಂಟಿ ಅಂತ ಒಬ್ಬರಿದ್ರು, ಅಂದರೆ ನಮ್ಮ ಮನೆ ಮುಂದೆನೇ ಇದ್ದರು. ಆ ಆಂಟಿ ಏನಾದರೂ ರೊಟ್ಟಿ ಆ ಥರ ಏನಾದರೂ ಮಾಡಿದ್ರೆ ಸಾಕು, ಕಿಟಕಿಯಿಂದ ಕರೆದ್ಬಿಟ್ಟು ರೊಟ್ಟಿ ಕೊಡೋದು ತಿನ್ಕೊಳ್ಳಿ ಅಂತ. ಆಮೇಲೆ ಪಕ್ಕದಲ್ಲಿ ಇನ್ನೊಬ್ಬರು ನರ್ಸಕ್ಕಜ್ಜಿ ಅಂತ ಇದ್ದರು. ನರ್ಸಕ್ಕಜ್ಜಿ ಅವ್ರ ಮನೆಗೆ ಯಾವಾಗಾದರೂ ಹೋಗಿ ನೀವು ಹಾಲು ಮೊಸರು ಮಜ್ಜಿಗೆ 50 ಪೈಸೆ, ಒಂದೊಂದ್ಸಲ ದುಡ್ಡು ತೊಗೊಂಡು ಹೋಗ್ತಿದ್ದೆ, 50 ಪೈಸೆಗೆ ಕೊಡಿ 4 ಆಣೆ ಕೊಡಿ ಅಂತ. ಒಂದೊಂದ್ಸಲ ದುಡ್ಡು ಇಲ್ಲ ಹಂಗೆ ಹೋಗ್ತಿದ್ವಿ, ಅವಾಗಲೂ ಕೊಡ್ತಾಯಿದ್ರು. ಈವನ್ ಸಾಂಬಾರು ಕೂಡ ಕೊಡ್ತಾಯಿದ್ರು. ಇವಾಗಂದರೆ ಪಕ್ಕದ ಮನೇಲಿ ಒಂಚೂರು ನೀರು ಕೊಡ್ತೀರಾ ಅಂತ ಕೇಳೋದಕ್ಕೆ ಒಂಥರ ಮುಜುಗರ ಮಾಡ್ಕೊತೀವಿ. ಬಟ್ ಅವಾಗ ನಾವಂತೂ ಹೋಗ್ಬಿಟ್ಟು ಸಾಂಬಾರು ಇಸ್ಕೊಂಡು ಬರ್ತಿದ್ವಿ, ಮಜ್ಜಿಗೆ ಹಾಲು ಆ ಥರ ಎಲ್ಲ. ಹೋಗಿ ಅವರು ಊಟ ಮಾಡ್ತಿದ್ರು ಕೂಡ ಕೈ ತುಳ್ಕೊಂಡು ಹೋಗಿದ ತಕ್ಷಣ ಕೊಡ್ತಾಯಿದ್ರು. ಅವ್ರನ್ನ ನಿಜ ಈಗ ನೆನೆಸ್ಕೊಂಡ್ರು ತುಂಬಾ ಖುಷಿಯಾಗುತ್ತೆ. ಮತ್ತು ನನ್ನ ಫ್ರೆಂಡ್ ಅನ್ನಲ್ಲ, ಕ್ಲೋಸ್ ಫ್ರೆಂಡ್ ಇದ್ಲು, ನಮ್ಮ ಮನೆ ಮುಂದೆನೇ ಇದ್ದಿದ್ದು. ನಾವಿಬ್ಬರು ಹೆಂಗೆ ಅಂದರೆ ಮೇ ಬಿ ಎಲ್ಲರೂ ಸ್ಕೂಲ್ಗೆ ಹೋದಾಗ ಫ್ರೆಂಡ್ ಆಗ್ತಾರೆ, ಕ್ಲೋಸ್ ಫ್ರೆಂಡ್ ಆ ಥರ. ನಮ್ಗೆ ಊಟ ಮುಂಚಿಂದ ಫ್ರೆಂಡ್ಸ್ ಅನ್ನೋ ಥರ ಫ್ರೆಂಡು. ಯಾಕೆಂದರೆ ಅವರಮ್ಮ ನಮ್ಮಮ್ಮ ಒಂದೇ ಸರಿ ಪ್ರೆಗ್ನೆಂಟ್ ಆಗಿದ್ರಂತಲ್ಲ, ಸೊ ನನಗೂ ಅವಳಿಗೆ 1 ಮಂತ್ 2 ಮಂತ್ಸ್ ಏನೋ ಡಿಫ್ರೆನ್ಸ್ ಇರ್ಬೋದು ಮೇ ಬಿ ಅಷ್ಟೇ. ಸೊ ಅವ್ರ ಮನೆಗೂ ಅಷ್ಟೇ ಯಾವಾಗಲೂ ಬೀಟ್ರೋಟು ಕ್ಯಾರೆಟು ಏನೋ ಜಾಸ್ತಿ ವೆಜಿಟೇಬಲ್ಸ್ ತರ್ತಾಯಿದ್ರಪ್ಪ ಅವ್ರ ಮನೆಯಲ್ಲಿ. ಏನಕ್ಕೆ ಗೊತ್ತಿಲ್ಲ, ಇಲ್ಲಿಂದ ತರ್ತಿದ್ರು ಅವ್ರ ತಂದೆ ಗೊತ್ತಿಲ್ಲ. ಬೀಟ್ರೋಟು ಕ್ಯಾರೆಟು ಟೊಮೆಟೊ ಎಲ್ಲ ಜಾಸ್ತಿ ತರ್ತಿದ್ರು, ಬೆಳೀತಿದ್ರ ಇಲ್ಲಿಂದ ತರ್ತಿದ್ರ ಅದು ನೆನಪಿಲ್ಲ ನನಗೆ. ಆವಾಗ ಆರಾಮಾಗಿ ಹೋಗಿ ಎತ್ಕೊಂಡು ತಿಂತಾಯಿದ್ವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಕ್ಯಾರೆಟ್ ಬೇಕಾ ಕ್ಯಾರೆಟು, ಟೊಮೆಟೊ ಬೇಕಾ ಟೊಮೆಟೊ, ಮತ್ತು ಟೊಮೆಟೊ ಒಳಗಡೆ ಸಕ್ಕರೆ ಹಾಕ್ಕೊಂಡು ಬಿಡ್ತಿದ್ವಿ. ಆ ಸಕ್ಕರೆ ಹಾಕ್ಕೊಂಡು ಅದನ್ನು ಏನೋ ಸ್ವೀಟ್ ಅಂತ ತಿಂತಾಯಿದ್ದಿದ್ದು. ಆಮೇಲೆ ಜಾಮೂನ್ ಟೊಮೊಟೊ ಅಂತ ಬರುತ್ತಲ್ಲ, ಅದನ್ನು ಕೂಡ ಒಂದು ಕಟ್ ಮಾಡೋಗ್ತಿದ್ವಿ ನಾವು. ಅವಾಗ ಕಟ್ಟು ಮಾಡ್ತಿರ್ಲಿಲ್ಲ, ಹಿಂಗೆ ಕಡ್ಡಿಲಿ ಚುಚ್ಚಿಬಿಟ್ಟು ಅದ್ರೊಳಗಡೆ ಎಲ್ಲ ಸಕ್ಕರೆ ತುರುಕ್ಬಿಟ್ಟು ತಿಂತಾಯಿದ್ವಿ. ಅದು ಟೇಸ್ಟ್ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ಆ ಥರ. ಸೊ ನನ್ನ ಫ್ರೆಂಡ್ಸು ಅಷ್ಟೇ ತುಂಬಾ ಚೆನ್ನಾಗಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಇವನ್ ಅವಾಗೆಲ್ಲ ಇದ್ದು ಅಯ್ಯೋ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ. ಮತ್ತು ಆಟ ಆಡ್ತಿದ್ವಿ, 5 ಪೈಸೆ ಅಂತೆ, ಲಗೋರಿ ಆ ಥರ ಎಲ್ಲ ಆಟಾಡ್ತಾಯಿದ್ವಿ. ಚೆನ್ನಾಗಿರ್ತಿತ್ತಪ್ಪ. ಯಾವಾಗಂತೂ ನಮ್ಮ ಮನೆ ಸುತ್ತ. ಆಮೇಲೆ ಅಲ್ಲಿ ಆಯಿತಾ ಮನೆ ಕಟ್ಕೊಂಡು ಈ ಕಡೆ ಬಂದ್ವಿ, ಹೊಲ ಅಂತಾರಲ್ಲ ಆ ಕಡೆ ಬಂದುಬಿಟ್ವಿ ಮನೆ ಕಟ್ಕೊಂಡು ನಾವು. ಇಲ್ಲಿ ಬಂದಾಗ ಇಲ್ಲಿ ಫುಲ್ಲು ಫೀಲ್ಡು, ಏನು ಮನೆಗಳೇ ಇರಲಿಲ್ಲ. ಒಂದು 10-15 ಮನೆ ಇದ್ವಿ, ಅದು ಎಲ್ಲ ತುಂಬ ದೂರ ಮನೆಗಳು. ಒಂದು ಮನೆಯಿಂದ ಅವ್ರ ಮನೆಗೆ ತುಂಬಾ ದೂರ ಇರ್ತಿತ್ತು. ಸೊ ಅಲ್ಲಿಗೂ ಅವಾಗೂ ಅಷ್ಟೇ ಎಲ್ಲರ ಮನೆ ಹತ್ರ ಹೋಗೋದು, ಏನಾದರೂ ಗಸಗಸೆ ಹಣ್ಣು ಚೇಪೆಕಾಯಿ ಆ ಥರ ಇದ್ರೆ ಕಿತ್ಕೊಂಡು ತಿಂತಾಯಿದ್ವಿ, ಯಾರೇನು ಕೇಳ್ತಾನೆ ಇರಲಿಲ್ಲ. ಆಮೇಲೆ ಲಗೋರಿ ಆಟಾಡ್ತಿದ್ವಿ, ಕ್ರಿಕೆಟ್ ಆಟಾಡ್ತಿದ್ವಿ. ಮಿಷಿನ್, ನಮ್ಮ ಮನೆ ಮುಂದೆ ಒಂದು ರಾಗಿ ಮಿಷಿನ್ ಇತ್ತು, ಅಲ್ಲಿ ತಾತ ಇತ್ತು ಒಂದು ತಾತ. ಆ ತಾತ ಅಂತೂ ಎಷ್ಟು ಸ್ಟೋರಿ ಹೇಳೋದು ಗೊತ್ತಾ. ಬೋರಾದರೆ ಸಾಕು ಅಲ್ಲೋಗಿ ಕುತ್ಕೊಂಡ್ಬಿಟ್ರೆ ಆ ತಾತ ಒಂದೊಂದೇ ಸ್ಟೋರಿ ಹೇಳ್ತಾ ಇರೋದು. ಎಷ್ಟೊತ್ತು ಕೂತ್ರೂ ಬೋರ್ ಆಗ್ತಿರ್ಲಿಲ್ಲ. ಅಂದರೆ ತುಂಬಾ ಒಳ್ಳೆ ತಾತ. ಆದರೆ ಈ ತಾತ ಇರೋ ತನಕ ನಮ್ಮ ರೋಡ್ಗೆ ಒಂದು ಕಳೆ ಇತ್ತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತಿತ್ತು ಆ ತಾತ ಇದ್ದಾಗ. ಬಟ್ ಆ ತಾತ ಎಷ್ಟು ಒಂದು 80 ಇಯರ್ಸ್ ಇತ್ತು ಅನಿಸುತ್ತೆ. ಏನು ಗೊತ್ತಾ, ತಾತ ಊಟನೇ ಮಾಡ್ತಿರ್ಲಿಲ್ಲ, ಮನೆಯವ್ರು ಎಷ್ಟು ಕರೆದ್ರೂ ಊಟಕ್ಕೆ ಹೋಗ್ತಿರ್ಲಿಲ್ಲ. ಅದರಿಂದ ಆ ತಾತ ಒಂಚೂರು ಬೇಗ ಹೊಟ್ಟೋಯ್ತು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದಿವಸ ಇರ್ತಿದ್ರು. ಆ ತಾತ ಇದ್ದಿರ ತುಂಬ ಚೆನ್ನಾಗಿರ್ತಿತ್ತು, ಎಲ್ಲ ಸ್ಟೋರಿ ಹೇಳೋದು. ನಮಗಂತೂ ಮಜ್ಜಾ ತಾತ ಇದ್ದರೆ ಏನಾದರೂ ಜೋಕ್ ಮಾಡ್ತಾಯಿತ್ತು ಆ ಥರ. ನನ್ನ ಚೈಲ್ಡ್ಹುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಈಗ ನೆನೆಸ್ಕೊಂಡ್ರು ಖುಷಿಯಾಗುತ್ತೆ. ಬಟ್ ನಮ್ಮ ಮಕ್ಕಳಿಗೆಲ್ಲ ಅಷ್ಟೊಂದಿಲ್ಲ, ನಮ್ಮಷ್ಟು ಎಂಜಾಯ್ಮೆಂಟ್ ಏನಿಲ್ಲ, ಬರೀ ಮೊಬೈಲು TV ಅಷ್ಟೇ ಅವ್ರಗಳಿಗೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇನ್ನೇನು ಹಳೆ ಸ್ಟೋರಿ ಹೇಳಿದೆ ಅಂತ ಯಾರಿಗಾದ್ರೂ ಬೇಜಾರಾಗಿದೆ ಬೇಜಾರು ಮಾಡ್ಕೋಬೇಡಿ, ಏನೋ ನೆನಪಾಯಿತು ಹೇಳಬೇಕು ಅನಿಸ್ತು, ಸೊ ಅದಕ್ಕಾಗಿ ಹೇಳಿದೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಬಾಯ್. ನಾನು ತಿಂದೆ ಮಗನ, ನೀನು ಯಾಕೆ ತಿಂದಿಲ್ಲ? ತಿಂದೆ, ಅಮ್ಮ ನೋಡಿ ಅಮ್ಮ ಸುಳ್ಳಾಡ್ತಾ ಇದ್ದೆ ಗೈಸ್. ಓ ನೋಡಿ ಗೈಸ್, ನನ್ನ ಮಗ ಸುಳ್ಳು ಹೇಳ್ತಾ ಇದ್ದಾನೆ, ಏನು ತಿಂದಿಲ್ಲ. ಇಲ್ಲ ನೀನು ತಿಂದಿಲ್ಲ, ನಾನು ತಿಂದೆ, ನೀನು ತಿಂದಿಲ್ಲ. ಇಲ್ಲ ಅಮ್ಮನೇ, ನಾನು ತಿಂದಿದ್ದ, ಅಮ್ಮ ತಿಂದಿಲ್ಲ. ಅಮ್ಮ ಸುಳ್ಳು, ಸುಳ್ಳು ಸುಳ್ಳು ಇಲ್ಲ, ಸುಳ್ಳು. ಲವ್ ಯು ಸೋ ಮಚ್.
ಸಾಕು 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 ಸಾಕಮ್ಮ ತಲೆ ಹಂಗೆ ಮಾಡ್ಬದಲಕ್ಕಿ ಕೆಮಿಕಲ್ ಇರುತ್ತೆ ಮಾಡ್ತೀನಿ